Hi, good morning students. This is Professor A.G. Reddy. So now today onwards I would like to teach the subject company law and secretarial practice, which is a very interesting subject one, and this will help to both BCom as well as BBA students. So now I would like to go in brief about the company law and secretarial practice. So here there is a two definitions is given. We have to concentrate here. Professor Haney, this is a very important definition here. According to Professor Haney, company is an artificial person which is created by law having separate entity with perpetual succession and common seal. So see here, according to Professor Haney, what he tried to say that company, it is a person, artificial person, which start with the help of law, and it has its own identity and it has its own common seal. ಸೊ ಇಲ್ಲಿ ಕಂಪ್ನಿ ಅಂದರೆ ಏನಂತ ಹೇಳ್ತಾರೆ ಅಂದ್ರೆ ಅವರು ಪ್ರೊಫೆಸರ್ ಹೆನಿ ಅವರ ಪ್ರಕಾರ ಇದು ಒಂದು ಕೃತಕ ವ್ಯಕ್ತಿ. ಕಂಪ್ನಿ ಅಂದರೆ ಏನ್ರಿ, ಒಂದು ಕೃತಕ ವ್ಯಕ್ತಿ, ಹಾಗೂ ಇದು ಕಾನೂನಿನ ಮುಖಾಂತರ ಪ್ರಾರಂಭವಾಗಿರುತ್ತದೆ ಹಾಗೂ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಹೊಂದಿರುತ್ತದೆ ಹಾಗೂ ಸಾಮಾನ್ಯವಾದಂತಹ ಮುದ್ರೆಯನ್ನು ಹೊಂದಿರುತ್ತದೆ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ವಾಟ್ ದೇ ಟ್ರೈ ಟು ಸೇ ದ್ಯಾಟ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೆನಿ, company is an artificial person which is started with a law and which has its own separate entity with common seal and perpetual succession. ಸೊ ಹಂಗಾದ್ರೆ ಕಂಪ್ನಿ ಅಂದ್ರೆ ಏನೈತ್ರಿ, ಒಂದು ಕೃತಕ ವ್ಯಕ್ತಿ ಅಂತ ಕರೆಸ್ಕೊಳತ್ತ ಹಾಗೂ ತನ್ನದೇ ಆದಂಥ ಒಂದು ಸಾಮಾನ್ಯವಾದಂಥ ಮುದ್ರೆನ ಹೊಂದಿರುತ್ತೆ ಹಾಗೂ ಶಾಶ್ವತವಾದಂಥ ಘಟಕವಾಗಿರುತ್ತದೆ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ರೀ, ಕಂಪ್ನಿ ಅಂತ ಕರೀತಾರೆ. ಇದು ಪ್ರೊಫೆಸರ್ ಹೆನಿ ಅವ್ರ ಪ್ರಕಾರ. ಸೊ ಸಿ ಸೆಕೆಂಡ್ ಡೆಫಿನಿಷನ್, ಅಕಾರ್ಡಿಂಗ್ ಟು ಮಾರ್ಷಲ್, ಜಸ್ಟಿಸ್ ಮಾರ್ಷಲ್, ಕಂಪ್ನಿ ಈಸ್ ಅ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್, ಇನ್ವಿಸಿಬಲ್, intangible and existed only in the eyes of law, being a creator of law ಅಂತ ಕರೀತೀವಿ. ಸೊ ವಾಟ್ he tried to say that company is in the eyes of law, it is an artificial person. What is in the eyes of law ಅಂದರೆ ಏನ್ರಿ, ಕಾನೂನಿನ ಮುಖಾಂತರ ಕಂಪ್ನಿಯು ಏನಂತ ಕರೆಸ್ಕೊಳತ್ತಾರೆ, ಒಂದು ಕಾನೂನುಬದ್ಧವಾದಂತಹ ಅಸ್ತಿತ್ವವನ್ನು ಹೊಂದಿದೆ ಅಂತ ಕರೆಸ್ಕೊಳತ್ತೆ. ಸೊ ಕಂಪ್ನಿ ಅಂದರೆ ಏನ್ರಿ, ಇಲ್ಲಿ ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ಒಳಗೊಂಡಿರುತ್ತದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಕಂಪ್ನಿ ಅಂದ್ರೆ ಕಂಪ್ನಿ ಈಸ್ ಎಕ್ಸಿಸ್ಟೆಡ್ ಓನ್ಲಿ ಇನ್ ದ ಐಸ್ ಆಫ್ ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಂಪ್ನಿ ಶುಡ್ ಎಕ್ಸಿಸ್ಟ್ ಇನ್ ದ ಐಸ್ ಆಫ್ ಲಾ, ನಾಟ್ ನಾರ್ಮಲ್ ಪೊಸಿಷನ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ದೀಸ್ ಟೂ ಆರ್ ದ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್. ವಿ ಕ್ಯಾನ್ ಸಿ ದ್ಯಾಟ್ ಇನ್ ಬ್ರೀಫ್. ಕಂಪ್ನಿ ಮೀನ್ಸ್ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್ which is created by law having separate entity with perpetual succession and common seal. There are 3 to 4 important keywords are here. One is artificial person, ಕೃತಕ ವ್ಯಕ್ತಿ ಅಂತ ಕರೀತೀವಿ. ಸೆಕೆಂಡ್ ಒನ್ ಈಸ್ ಕ್ರಿಯೇಟೆಡ್ ಬೈ ಲಾ, ಕಾನೂನಿನ ಮುಖಾಂತರ ಪ್ರಾರಂಭಿಸಲ್ಪಟ್ಟಿರುತ್ತದೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸಪ್ರೇಟ್ ಎಂಟಿಟಿ, ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತದೆ. ಪರ್ಪೇಚುವಲ್ ಸಕ್ಸೆಷನ್, ಶಾಶ್ವತ ಘಟಕವಾಗಿರುತ್ತದೆ. ಕಾಮನ್ ಸೀಲ್, ಸಾಮಾನ್ಯವಾದಂಥ ಚಿಹ್ನೆಯನ್ನು ಅಥವಾ ಮುದ್ರೆಯನ್ನು ಹೊಂದಿರುತ್ತದೆ. ಸೊ ಇದನ್ನು ಹೊಂದಿರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಂಪ್ನಿ ಅಂತ ಕರಿತೀವಿ. ಇವೆರಡು ಡೆಫಿನೇಷನ್ ಅದು. ಸೊ ಇಲ್ಲಿ ಮೇಲೆ ಒಂದು ಡೆಫಿನೇಷನ್ ಐತೆ ನೋಡ್ರಿ, ದ್ಯಾಟ್ ಶುಡ್ ಬಿ ಚೇಂಜ್ ಅಕಾರ್ಡಿಂಗ್ ಟು ಸೆಕ್ಷನ್ ನಾಟ್ 3(1) subsection 2. ಇಟ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 20 because it has to be changed according to 2013 Act. According to 2013 Act, company means which is started with this act or existing act or previous act of the karitu. Company which is started according to this act or earlier act. What are those earlier acts? It may be 1956 Act, it may be other earlier acts. So this is considered as a company. So what is the common factor in these two? Company means it is a existence. Common factor means it is a existence. Where it is having a existence, it has existence in the eyes of law. This is very important. In the eyes of
ಲಾ. ಅಂದ್ರೆ ಕಾನೂನಿನ ಮುಖಾಂತರ ಕಂಪ್ನಿಯು ಪ್ರಾರಂಭವಾಗಿರುತ್ತದೆ, ಕಾನೂನಿನ ದೃಷ್ಟಿಕೋನದಲ್ಲಿ ಕಂಪ್ನಿಯು ಪ್ರಾರಂಭವಾಗಿರುತ್ತದೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಸೊ ಇವೆರಡು ಡೆಫಿನೇಷನ್ ಪ್ರಕಾರ ಇವೆರಡು ಬಹಳ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ ಆ್ಯಂಡ್ ಅಕಾರ್ಡಿಂಗ್ ಟು ಸೆಕ್ಷನ್ 3 subsection 2, according to section 2 subsection 20. So I will repeat once again in brief. So company means it is a artificial person which is created by law, having perpetual succession with common seal. Or else company can be defined as which is started with this act or earlier act ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಕಂಪ್ನಿಯು ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತದೆ, ಸಾಮಾನ್ಯವಾದಂಥ ಚಿಹ್ನೆಯನ್ನು ಒಳಗೊಂಡಿರುತ್ತದೆ, ಸಾಮಾನ್ಯವಾದಂಥ ಚಿಹ್ನೆಯನ್ನು ಒಳಗೊಂಡಿದ್ದು ಕೃತಕ ವ್ಯಕ್ತಿ ಅಂತ ಪರಿಗಣಿಸಲ್ಪಡುತ್ತದೆ. ಯಾವುದರ ಮುಖಾಂತರ ಅಂದರೆ ಕಾನೂನಿನ ಮುಖಾಂತರ. ಸೊ ಹಾಗೂ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಅದು ಈಗಿನ ನಿಯಮಗಳ ಅನ್ವಯ ಪ್ರಾರಂಭ ಆಗಿರಬೇಕು ಅಥವಾ ಹಿಂದಿನ ಕಾಯ್ದೆಗಳ ಅನ್ವಯ ಪ್ರಾರಂಭ ಆಗಿರಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಸೊ ಇದು ಡೆಫಿನಿಷನ್ ಆಫ್ ಕಂಪ್ನಿ. ಇಷ್ಟು ತನಕ ನಾವು ಹೇಳಿದ್ದೇವೆ ಅಂದರೆ ಡೆಫಿನಿಷನ್ ಆಫ್ ಕಂಪ್ನಿ. ಯು ಕ್ಯಾನ್ ರೈಟ್ ಎನಿ ಒನ್ ಡೆಫಿನಿಷನ್ ವಿಚ್ ಈಸ್ ಗುಡ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ. ದಿಸ್ ಈಸ್ ಗುಡ್. Now we'll move meaning of company. I have not written here. I will explain only in oral. Company means it is again company means association of many person. This is very important meaning. If they ask meaning, you can write this answer. Company means it is an association of many person who contribute either money or money's worth, and they will get either profit or loss arise from that. What they try to say here that company means it is a group of many person. What the many persons are doing? Many persons are investing their money in a company and they will get the return. That return may be in the form of profit or loss. See here what they try to say that. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅಂದರೆ ಇಲ್ಲಿ ಕಂಪ್ನಿಯು ವಿವಿಧ ವ್ಯಕ್ತಿಗಳ ಸಮೂಹವಾಗಿದ್ದು ಅಲ್ಲಿ ಹಣ ಅಥವಾ ಹಣದ ರೂಪದಲ್ಲಿರ್ತಕ್ಕಂಥ ವಸ್ತುವಿನಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ಪರಸ್ಪರ ವಿನಿಮಯ ಮಾಡಿಕೊಡುತ್ತಾರೆ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಸೊ ಇದು ಮೀನಿಂಗ್. ಸೊ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ ಇನ್ ಬ್ರೀಫ್ ಐ ವಿಲ್ ಟೋಲ್ಡ್ ಓನ್ಲಿ ಕೀ ವರ್ಡ್ಸ್ ಹಿಯರ್. ದೋಸ್ ವಿ ಹ್ಯಾವ್ ಟು ರಿಮೆಂಬರ್ ವೆರಿ ಕ್ಲಿಯರ್ಲಿ. The key words are, one is association of person, second one is created by law, third one is perpetual succession, and fourth one is common seal. And what is the key words in meaning? Association of person, contributed in money, profit or loss, which we can club together to consider as a company ಅಂತ ಕರಿತೀವಿ. ಸೊ ಕಂಪ್ನಿ ಅಂತ ಕರೆಸ್ಕೋಬೇಕಾದಾಗ ಅದು ಕೃತಕವಾದಂಥ ವ್ಯಕ್ತಿನೂ ಆಗಿರುತ್ತೆ, ಹಾಗೂ ಕಾನೂನಿನ ಮುಖಾಂತರ ಪ್ರಾರಂಭಿಸಲ್ಪಟ್ಟಿರುತ್ತದೆ, ಹಾಗೂ ತನ್ನದೇ ಆದಂಥ ಒಂದು ಪ್ರತ್ಯೇಕ ಘಟಕವನ್ನು ಒಳಗೊಂಡಿರುತ್ತದೆ ಹಾಗೂ ಅಸ್ತಿತ್ವವನ್ನು ಒಳಗೊಂಡಿರುತ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಕಂಪ್ನಿ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಜಾಯಿಂಟ್? ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಜಾಯಿಂಟ್ ಮೀನ್ಸ್ come together. Many people come together voluntarily. Why many people come together voluntarily? Because they want to invest the money. Where they want to invest the money? Either in shares or debentures or bonds. So they try to invest in these kind of security. So that's why the people come together to invest the money. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ, ಸಾಕಷ್ಟು ವ್ಯಕ್ತಿಗಳು ಪರಸ್ಪರ ತಮ್ಮ ಸ್ವ ಇಚ್ಛೆಯ ಮುಖಾಂತರ ಬಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ ಬಂದಿರತಕ್ಕಂಥ ಪ್ರತಿಫಲವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಇದು ಮೀನಿಂಗ್ ಆಫ್ ಕಂಪ್ನಿ. ಸೊ ಮೀನಿಂಗ್ ಆಫ್ ಕಂಪ್ನಿ ಇಸ್ ಡಿಫರೆಂಟ್ ಆ್ಯಂಡ್ ದ ಡೆಫಿನೇಷನ್ ಆಫ್ ಕಂಪ್ನಿ ಇಸ್ ಡಿಫರೆಂಟ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಡೆಫಿನೇಷನ್ ಮೀನ್ಸ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, it is an artificial person which is created by law, having a perpetual succession with common seal anta karitini. Then what is the meaning of company? It is an association of many persons who come together to invest the money or money's worth
and they will get either profit or loss arising from the company. This is called the meaning of company ಅಂತ ಕರಿತೀವಿ ನಾವು. ಸೊ ಹಿಯರ್ ಇವೆರಡು ನಾವು ಡೆಫಿನಿಷನ್ ಹಾಗೂ ಮೀನಿಂಗ್ ಅಂತ ಕರಿತೀವಿ. ಸೊ ಕಂಪ್ನಿ ಅಂದರೆ ಏನೈತ್ರಿ, ವಿವಿಧ ವ್ಯಕ್ತಿಗಳ ಸಮೂಹವಾಗಿದ್ದು ಪರಸ್ಪರ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ವಿನಿಯೋಗಿಸಿಕೊಳ್ಳುತ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಸೊ ಡೆಫಿನಿಷನ್ ಪ್ರಕಾರ ಹೇಳ್ಬೇಕಂದ್ರೆ ಇಟ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, ಇಟ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಅಂದರೆ ಏನು, ಕೃತಕ ವ್ಯಕ್ತಿ, ವಿಚ್ ಈಸ್ ಕ್ರಿಯೇಟೆಡ್ ಬೈ ಲಾ, ಮೀನ್ಸ್ ವಿತ್ ದ ಎಕ್ಸಿಸ್ಟೆನ್ಸ್ ಆಫ್ ಲಾ ಇಫ್ ಎನಿ ಎಂಟಿಟಿ ಈಸ್ ಸ್ಟಾರ್ಟೆಡ್ ದ್ಯಾಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಕಂಪ್ನಿ. ಅಂದರೆ ಕಾನೂನು ಮುಖಾಂತರ ಏನರ ಪ್ರಾರಂಭ ಆಗಿತ್ತು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕಂಪ್ನಿ ಅಂತ ಕರಿಬೇಕು. ಸೊ ಇವು ಎರಡು ಡೆಫಿನಿಷನ್. ನೆಕ್ಸ್ಟ್ ಡೆಫಿನಿಷನ್ ನೋಡಬೇಕಾದಾಗ see the second another definition here. According to Lord Justice Lindley, by a company means it is a means of association of many persons who contribute either money or money's worth to a common stock. They will get either profit or loss. ಇದೇ ಈಗ ಏನು ನೋಡ್ರಿ ಮೀನಿಂಗ್. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಣ ಅಥವಾ ಹಣದ ರೂಪದಲ್ಲಿರ್ತಕ್ಕಂಥ ವಸ್ತುವಿನಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ಅವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಡೆಫಿನಿಷನ್ ವಿಚ್ ವಿ ಕ್ಯಾನ್ ಸೇ ಹಿಯರ್, keywords are there. First one is, it is a group of person. What the company is group of person. What is group of person? ವಿವಿಧ ವ್ಯಕ್ತಿಗಳ ಸಮೂಹ. Next, what they are called as a members. So they are called as a members. If company come together, they are called as a members. What are the members? Members means sadasyaru. Next, what they are supposed to do? They contribute in share capital. What they supposed to do? They contribute in share capital. ಷೇರು ಬಂಡವಾಳದಲ್ಲಿ ಅವರು ಏನು ಮಾಡ್ತಾರೆ, ಹಣವನ್ನು ಹೂಡಿಕೆ ಮಾಡ್ತಾರೆ. ಆ್ಯಂಡ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಶೇರ್. ಷೇರು ಬಂಡವಾಳದ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ, ಶೇರ್ ಅಂತ ಕರಿತೀವಿ. ಆ್ಯಂಡ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ, ಶೇರ್ ಈಸ್ ಟ್ರಾನ್ಸ್ಫರ್ಡ್, ಷೇರು ವರ್ಗಾವಣೆ ಆಗುತ್ತದೆ. ಆ್ಯಂಡ್ ಕಂಪ್ನಿ ಈಸ್ ಲೀಗಲಿ ರಿಜಿಸ್ಟರ್ಡ್, ಕಂಪ್ನಿಯು ಕಾನೂನುಬದ್ಧವಾಗಿ ನೋಂದಾಯಿಸಲ್ಪಟ್ಟಿರುತ್ತದೆ. And the liability of member is limited. Here the member is responsible to only limited liability. How much they are investing, that much only they are responsible. So board will manage the company. So these are all what the definition suggests. According to this definition, what we should understand, we can understand here company means it is a group of person, and those persons are called as member. And what they are doing, they investing in share capital. And what is their limited liability? Their limited investment. And the firm should be registered. So these are all key words here. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ್ರಿ ಅವರು, ಕಂಪ್ನಿ ಅಂದ್ರೆ ವಿವಿಧ ವ್ಯಕ್ತಿಗಳಿರ್ತಾರೆ. ಆ ವಿವಿಧ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೀವಿ, ಸದಸ್ಯರು ಅಂತ ಕರಿತೀವಿ. ಆ ಸದಸ್ಯರು ಷೇರು ಬಂಡವಾಳದಲ್ಲಿ ಹೂಡಿಕೆ ಮಾಡ್ತಾರೆ. ಆ ಷೇರು ಬಂಡವಾಳದಲ್ಲಿ ಹೂಡಿಕೆ ಮಾಡಿದಾಗ ಷೇರು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ವರ್ಗಾವಣೆ ಆಗುತ್ತದೆ. ಸೊ ಹಾಗೂ ಕಂಪ್ನಿಯು ನೋಂದಾಯಿಸಲ್ಪಟ್ಟಿರುತ್ತದೆ. ಸೊ ಇದು definition or meaning of company. In today's class we learn only meaning and definition. Within 2 minutes I will revise once again so that you can come to know today's class. So in today's class we will discuss only two important aspects. One is definition, another one is meaning. What is the definition? According to Professor Haney, company means it is an artificial person created by law having a perpetual succession with common seal anta karitinu. Then what is the meaning of company? Company means it is an association of many persons who come together to invest in a money or money's worth, and they will get either profit or loss. So this is what the meaning of company. So company ಅಂದರೆ ಹೇನಿ ಅವರ ಪ್ರಕಾರ ಒಂದು ಕೃತಕವಾದಂಥ ವ್ಯಕ್ತಿಯಾಗಿದ್ದು ಕಾನೂನಿನ ಪ್ರಕಾರ ಪ್ರಾರಂಭಿಸಲ್ಪಟ್ಟು ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರೋದಕ್ಕೆ ಕಂಪ್ನಿ ಅಂತ ಕರಿತೀವಿ. ಅಥವಾ ಮೀನಿಂಗ್ ಪ್ರಕಾರ ಹೇಳಬೇಕಂದ್ರೆ ಕಂಪ್ನಿ ಅಂದರೆ ವಿವಿಧ ವ್ಯಕ್ತಿಗಳ ಸಮೂಹವಾಗಿದ್ದು ಪರಸ್ಪರ ಹಣ ಅಥವಾ ಹಣದ ರೂಪದಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು
ಹಂಚಿಕೊಳ್ಳುತ್ತಾರೆ. ಸೊ ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಕಂಪ್ನಿ ಅಂತ ಕರಿತೀವಿ. ಸೊ I kindly request you to subscribe this channel so that I make continuous video on this subject, company law and secretarial practice, which will help to all BCom and BBA students. Please subscribe कीजिए. Thank you.